ಎಲ್ಲ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ಇವತ್ತು ನಾನು 10ನೇ ತರಗತಿಯಲ್ಲಿ ನಿಮಗೀಗ ಆಲ್ರೆಡಿ 1.2 ಅಭ್ಯಾಸ 1.2 ಒಳಗ ಎಲ್ಲಿ ಮಟ್ಟ ಹೇಳಿದ್ದೇನೆ, 7ನೇ ಅಭ್ಯಾಸದವರೆಗೂ ಹೇಳಿದ್ದೇನೆ. 7ನೇ ಅಭ್ಯಾಸ ಅಂದ್ರೆ 7ನೇ ಕ್ವಶನ್ ಮಟ್ಟ ಹೇಳಿದ್ದೀನಿ. ಇವತ್ತು 8ನೇ ಕ್ವಶನ್ ಅನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ 8ನೇ ಕ್ವಶನ್ಕಿಂತ 3ನೇ ಮೇನ್ ಒಳಗ ನಿಮಗೆ 2ನೇದ ಸ್ವಲ್ಪ ಚಿಹ್ನೆಗಳ ಕನ್ಫ್ಯೂಸ್ ಆಗಿದೆ ನೋಡ್ರಿ. ಸ್ವಲ್ಪ ನಿಮಗ ಅವತ್ತು ಈಗ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. 3ನೇ ಮೇನ್ ಒಳಗ 2ನೇದು ಹೌದಾ, ಇಲ್ಲಿ ನೋಡ್ರಿ, ಹೀಗೊಂದು ಬಾಕ್ಸ್ ಇತ್ತು. ನೆಕ್ಸ್ಟ್ ಇಲ್ಲೇ 13. ನೆಕ್ಸ್ಟ್ ಈ ಕ್ವಶನ್ ಅನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಹೌದಾ, ಇಲ್ಲೇ ನೆಕ್ಸ್ಟ್ ಏನಿದೆ 3 ಅಂತ ಇದೆ. ಹೌದಾ, ನಿಮಗ್ 1ನೇ ಬಾಕ್ಸ್ ಒಳಗೆ ಏನಾಗಿತ್ತು 2, ಇನ್ನೊಂದು ಬಾಕ್ಸ್ 26 ಕೊಟ್ಟಿದ್ರು. ನೀವು ಈಸಿಯಾಗಿ ಏನ್ ಮಾಡಿದ್ರಿ, ಅದನ್ನ ತುಂಬಿದ್ರಿ. ಬಟ್ ಇಲ್ಲಿ ಏನಾಗೈತಿ, ಏನೂ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಹೌದಾ, ನಾವೇನ್ ಮಾಡ್ಬೇಕೀಗ, ಫಸ್ಟ್ ಎ ಮತ್ತೆ ಡಿ ಅನ್ನ ಕಂಡು ಹಿಡ್ಕೊಂಡ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ಇದನ್ನ ಈ ಬಾಕ್ಸ್ ಅನ್ನ ನಮಗ ತುಂಬಾಕ್ ಬರ್ತೈತಿ. ಈ ಕ್ವಶನ್ ಅನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಹೌದಾ, ಈಗ ನೋಡ್ರಿ, ಇದು A1, ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ, ಇದು 4ನೇ ಪದ ನಮಗ. ಹೌದಾ, ನಾ ಇದನ್ನ ಹೆಂಗ್ ಬರೀತೆ ನೋಡ್ರಿ, A2 = 13. ಹೌದಾ, ಅಂದ್ರ 2ನೇ ಪದ ನಮಗೆ ಎಷ್ಟಿದೆ ಹೇಳ್ರಿ, 13 ಅಂತ ಇದೆ. ಆಮೇಲೆ A4 = ಎಷ್ಟಿದೆ ನಮಗ, 3 ಅಂತ ಇದೆ. ಹೌದಾ, ನಾ ಇದನ್ನ ಹೆಂಗ್ ಬರಿಬೇಕು, 1 ಮೈನಸ್ ಮಾಡಿ ಬರಿಬೇಕಂದೆಲ್ಲ ಮೈನಸ್ ಇಟ್ಬಿಟ್ಟಿವಿ ಚಿಹ್ನೆ ನಾವು. ಹೌದಾ, ಅದಕ್ಕೆ ನಾವೇನ್ ಮಾಡ್ಬೇಕೀಗ, A ಪ್ಲಸ್ 1 ಮೈನಸ್ ಮಾಡಿ ಅಂದ್ರ 2ರೊಳಗೆ 1 ಹೋತಂದ್ರೆ ಎಷ್ಟಾಯ್ತು, 1 ಉಳಿತು. ಅದನ್ನ ಡಿ ಬರೆದ್ರು ನಡಿತೈತಿ, ನೀವು ಅಂದ್ರ 1 ಬರೆದ್ರು ನಡಿತೈತಿ, ಬಿಟ್ರು ನಡಿತೈತಿ. ಇದು ಇಕ್ವೇಶನ್ ನಂಬರ್ 1. ಹೌದಾ, ಇದನ್ನ ಹೆಂಗ್ ಬರೀತೇನೆ ನೋಡ್ರಿ, A ಪ್ಲಸ್ 3D. ಹೌದಾ, 4 ಮೈನಸ್ 1 ಏನಾಯ್ತದು, 3D = 3. ಇದು ಇಕ್ವೇಶನ್ ನಂಬರ್ 2 ಆಯ್ತು. ಹೌದಾ, ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ. ಹೌದಾ, ಇಲ್ಲಿ ನೋಡ್ರಿ, ಸಮೀಕರಣ 1 ಯಾವ್ದಿದೆ ನೋಡ್ರಿ, A ಪ್ಲಸ್ ಡಿ = 13, A ಪ್ಲಸ್ 3D = 3 ಅಂತ ಇದೆ. ಹೌದಾ, A ಪ್ಲಸ್ 3D = 3 ಅಂತ ಇದೆ. ನಿಮಗ್ ನಾ ಏನ್ ಹೇಳಿನಿ, ಇವನ್ನ ಮೈನಸ್ ಮಾಡ್ಬೇಕಂದ್ರ ಕೆಳಗಿನ ಚಿಹ್ನೆಗಳು ನಮಗ ಇಕ್ವೇಶನ್ ಒಳಗ ಚೇಂಜ್ ಆಗ್ತಾವು. ಇಲ್ಲಿ ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. ಇದು ಪ್ಲಸ್ ಇದ್ದದ್ದು ಮೈನಸ್ ಆಯ್ತು. ಇದು ಪ್ಲಸ್ ಇದ್ದದ್ದು ಮೈನಸ್ ಆಯ್ತು ನಮಗ. ಹೌದಾ, ಈಗ ನೋಡ್ರಿ, ಎ ಕ್ಯಾನ್ಸಲ್ ಆಯ್ತು. ಇಲ್ಲಿ 1D ಒಳಗ 3D ನ ಮೈನಸ್ ಮಾಡ್ಬೇಕು. ಸೊ 1ರೊಳಗ 3 ಮೈನಸ್ ಮಾಡಕ್ ಬರುದಿಲ್ಲ. 3ರೊಳಗ 1ಅನ್ನು ಮೈನಸ್ ಮಾಡಿದ್ರೆ ನಮಗೆ ಎಷ್ಟಾಯ್ತು, 2D. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮಗ, -2D ಐತಿ. = ಇಲ್ಲೇ ಮೈನಸ್ ಇದೆ. 13ರೊಳಗೆ 3ಅನ್ನ ನಾವು ಈಸಿಯಾಗಿ ಮೈನಸ್ ಮಾಡಬಹುದು. 13ರೊಳಗೆ 3 ಹೋತಂದ್ರೆ ಎಷ್ಟಾಯ್ತು, 10. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಅದೇನ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ D = ಎಷ್ಟಾಯ್ತು ನಮಗ, 10 ಡಿವೈಡೆಡ್ ಬೈ ಈ -2ನ್ನ ಇಲ್ಲಿ ತಗೊಂಬರ್ರಿ. ಹೌದಾ, 2 1ಲೇ, 2 5ಲೇ. ಸೊ D = ಎಷ್ಟು ಬಂತು ನಮಗ, -5 ಅಂತ ಬಂತು. ಹೌದಾ, ಈಗ ನಮ್ಗೆ D -5 ಬಂದಾಗ ನಾವ್ ಎ ಅನ್ನ ಕಂಡು ಹಿಡ್ಕೋಬೇಕು. ಸೊ ನಾವೇನ್ ಮಾಡ್ಬೇಕೀಗ, ಇವು ಯಾವ್ದಾದ್ರು ಒಂದು ಸಮೀಕರಣದೊಳಗೆ ಹಾಕಿ ನಾವನ್ನ ಎ ಅನ್ನ ಕಂಡು ಹಿಡ್ಕೋಬೇಕು. ಕರೆಕ್ಟ್. ಇಲ್ಲಿ ನೋಡ್ರಿ, ಸಮೀಕರಣ 1 ತಗೊಳ್ಳೋಣ. ಇದನ್ನ ಯಾಕಂದ್ರೆ ಇಲ್ಲಿ ಮತ್ ನೀವು ಇಂಟು ಮಾಡ್ಬೇಕು, ಮತ್ ನಿಮಗ್ ಸುಳ್ಳ ಟೈಮು, ಆಮೇಲೆ ನಿಮಗ ತಪ್ಪು ಚಾನ್ಸ್ ಇರ್ತೈತಿ. ಸ್ವಲ್ಪ ನೀವು ಈ ಇಕ್ವೇಶನ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸಂಖ್ಯೆಗಳು ಸಣ್ಣ ಇದ್ದು ನಿಮಗ್ ಈಸಿ ಆಗುವಂತವು ಸೆಲೆಕ್ಟ್ ಮಾಡ್ಕೋರಿ. ಅಂದ್ರೆ ನಿಮಗ ಟೈಮು ಸೇವ್ ಆಗ್ತೈತಿ, ಆಮೇಲೆ ಈಸಿಯಾಗಿ ತಪ್ಪದಂಗ ಲೆಕ್ಕಗಳನ್ನ ಮಾಡಬಹುದು. ಹೌದಾ, ಸಮೀಕರಣ 1ರಿಂದ, ಸಮೀಕರಣ 1ರಿಂದ ಸಮೀಕರಣ 1 ಯಾವ್ದಿದೆ ನೋಡ್ರಿ, A ಪ್ಲಸ್ ಡಿ = 13 ಅಂತ ಇದೆ. ಹೌದಾ, A ಪ್ಲಸ್ ಡಿ ಅಂದ್ರೆ ಎಷ್ಟು ಬಂದಿದೆ ನಮಗ, -5 ಬಂದಿದೆ. -5 = 13. ಕರೆಕ್ಟ್. ಈಗ ನೋಡ್ರಿ, A, ಹೌದಾ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತಿದು, -5 = 13. therefore A = 13. ಇಲ್ಲಿ -5 ಇದ್ದಿದ್ದು ಆ ಸೈಡ್ ಹೋತಂದ್ರ +5.
ಸೊ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ 18 ಬಂತು. ಹೌದಾ, ಎ ಇಸ್ ಈಕ್ವಲ್ ಟು 18 ಬಂತು. ಈಗ ಇದನ್ನ ಏನ್ ಮಾಡ್ಬೇಕು, ಎ ಸಿಕ್ತು ಡಿ ಸಿಕ್ತು, ನಾವು ಈಸಿಲಿ ಸಮಾಂತರ ಶ್ರೇಣಿ ಬರಿಬಹುದು ಅಲ್ಲ. ಹೌದಾ, ಈಗ ನೋಡ್ರಿ ಹೆಂಗ್ ಬರಿತೇನಂತ. ಎ 18 ಆಯ್ತು. ಹೌದಾ, ಇಲ್ಲೇ ಬಾಕ್ಸ್ ಒಳಗ ತುಂಬಿಡ್ತೇನೆ. ಈಗ ಎ 18 ಆಯ್ತು. ಹೌದಾ, ಈಗ ನಾನ್ ನಿಮ್ಗ ಡಿ ಅನ್ನ ನೀವು ಕೂಡಿಸ್ಕೊಂತ ಹೋಗ್ರಿ ಅಂತ ಹೇಳ್ತಿರ್ತೇನೆ. ಹೌದಾ, ಕೂಡಿಸ್ಕೊಂತ ಹೋಗೋ ಬದ್ಲಿ ಇಲ್ಲಿ ಏನಾಗ್ಬಿಟ್ಟು ನಮ್ಗ ಮೈನಸ್ ಬಂದಿದೆ. ಸೊ ನಾವು ಮೈನಸ್ ಮಾಡ್ಕೊಂತ ಹೋಗ್ಬೇಕು. 18ರೊಳಗ 5 ಮೈನಸ್ ಮಾಡ್ರಿ 13. 13ರೊಳಗ 5 ಮೈನಸ್ ಮಾಡ್ರಿ ಎಷ್ಟ್ ಬಂತು, 8 ಬಂತು. 8ರೊಳಗ 5 ಮೈನಸ್ ಮಾಡ್ರಿ 3 ಬಂತು. ಸೊ ಈ ಬಾಕ್ಸ್ ಅನ್ನು ನಾವು ಕಂಪ್ಲೀಟ್ ಆಗಿ ತುಂಬಿದ್ವಿ. ಹೌದಾ, ಇದು ಲಾಸ್ಟ್ ಟೈಮ್ ಸ್ವಲ್ಪ ಚಿಹ್ನೆಗಳು ಮಿಸ್ಟೇಕ್ ಆಗಿತ್ತು, ಅದಕ್ಕೆ ನಾನು ಈ ಲೆಕ್ಕವನ್ನ ಮತ್ತೊಂದ್ಸಲ ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೇನೆ. ಇವಾಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೌದಾ, ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕೀಗ 8ನೇ ಲೆಕ್ಕಗಳಿಗೆ ಹೋಗೋಣಂತ. ರಬ್ ಮಾಡ್ಬೋದು ಇದನ್ನ. 8ನೇ ಪ್ರಾಬ್ಲಮ್ ಏನಿದೆ ನೋಡ್ರಿ, ಒಂದ್ಸಲ ಕ್ವಶನ್ ಓದ್ತೇನೆ, ನೀವು ನೋಡ್ರಿ. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇ ಪದ 12 ಮತ್ತು ಕೊನೆಯ ಪದ 106 ಆದರೆ 29ನೇ ಪದವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ, 29ನೇ ಪದವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಇಲ್ಲಿ ನೋಡ್ರಿ, ನಮಗ್ ಕನ್ಫ್ಯೂಸ್ ಆಗಕ್ಕೆ 7ನೇದ್ದು 8ನೇದ್ದು ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅವರು ಸ್ವಲ್ಪ ಬರೆಯೋದ್ರೊಳಗ ಚೇಂಜ್ ಮಾಡಿದ್ದಾರೆ ನಮಗ. ಹೌದಾ, ಫಸ್ಟ್ ಏನ್ ಮಾಡ್ತೇವೆ ನಾವು, ಸಮಾಂತರ ಶ್ರೇಣಿಯ 3ನೇ ಪದ. ನಮಗೆ 8ನೇ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. ಹೌದಾ, ಇದನ್ನು ಅಭ್ಯಾಸ 1.2. 8ನೇ ಕ್ವಶನ್ ಏನಿದೆ ಅಂದ್ರ, ಸಮಾಂತರ ಶ್ರೇಣಿಯ 3ನೇ ಪದ A3 ಇಸ್ ಈಕ್ವಲ್ ಟು ಎಷ್ಟಿದೆ ನಮಗ, 12 ಇದೆ. ಹೌದಾ, A3 ಇಸ್ ಈಕ್ವಲ್ ಟು 12. ಕೊನೆಯ ಪದ ಇಲ್ಲಿ ನೋಡ್ರಿ, 50 ಪದಗಳನ್ನು ಹೊಂದಿರುವ ಅಂತಿದೆ. ಹೌದಾ, ಆಲ್ರೆಡಿ 50 ಅಂದ್ರ ಕೊನೆಯ ಪದ ಎಷ್ಟನೇದಾದಂಗಾತ್ ನಮಗ, 50ನೇದಾದಂಗಾತು. ಹೌದಾ, ಅವರು ಕೊನೆಯ ಪದ ಮೇಲಿನ ಲೆಕ್ಕ ಒಳಗ್ ನೋಡ್ರಿ, ಈಗ 16ನೇ ಪದ ಇಷ್ಟು, 8ನೇ ಪದ ಇಷ್ಟು ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಕೊನೆಯ ಪದ ಅಂತ ಕೊಟ್ಟಿದ್ದಾರೆ. ಇರುವ 50 ಸಂಖ್ಯೆ ಅದಾವಂದ್ರ 50ನೇದ ನಮಗ್ ಕೊನೆಯ ಸಂಖ್ಯೆ ಆತೋದಿಲ್ಲ. ಅದಕ್ಕೆ ನಮಗ A50 50 ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾರ, 106. ಹೌದಾ, ಕರೆಕ್ಟ್. 3ನೇ ಪದ 12, ಕೊನೆಯ ಪದ 106 ಆದ್ರ ನಾವ್ ಎಷ್ಟ್ ಮಾಡ್ಬೇಕೀಗ, A29 ಅಥವಾ A29 ಅನ್ನ ನಾವು ಕಂಡು ಹಿಡಿಬೇಕು. ಕರೆಕ್ಟ್, ಇದನ್ನ ಇಷ್ಟು ಕಂಡು ಹಿಡಿಬೇಕು ನಾವು. ಫಸ್ಟ್ ಇದನ್ನ ಯೂಸ್ ಮಾಡ್ಕೊಂಡ A D ಅನ್ನ ಕಂಡು ಹಿಡ್ಕೊಂಡ್ರ ನಮಗ ಇದು ಸಿಕ್ತತಿ. A29 ಅನ್ನೋದು ನಮಗ ಸಿಕ್ತತಿ. ಫಸ್ಟ್ ನಾವ್ A D ಅನ್ನ ಕಂಡು ಹಿಡಿಬೇಕಂದ್ರ ಇದನ್ನ ಏನ್ ಮಾಡ್ಬೇಕು, ಒಂದನ್ನ ಮೈನಸ್ ಮಾಡಿ ಬರಿಬೇಕು. A3 ಅಂದ್ರೆ ನಾವ್ ಹೆಂಗ್ ಬರಿತೇವ್ ನೋಡ್ರಿ, ಇಲ್ಲೇ ಬರಿತೇವೆ ನೋಡ್ರಿ. A ಪ್ಲಸ್ 2D ಅಂತ ಬರಿಬಹುದಾ, ಕರೆಕ್ಟ್. A ಪ್ಲಸ್ 2D ಇಸ್ ಈಕ್ವಲ್ ಟು 12. ಹೌದಾ, ನೆಕ್ಸ್ಟ್ A ಪ್ಲಸ್ 50ರೊಳಗ ಒಂದು ಮೈನಸ್ ಮಾಡ್ರಿ ಎಷ್ಟಾಯ್ತು ನೋಡ್ರಿ, 49D ಇಸ್ ಈಕ್ವಲ್ ಟು 106. ಹೌದಾ, ಇಸ್ ಈಕ್ವಲ್ ಟು 106. ಇದು ಸಮೀಕರಣ 1, ಇದು ಸಮೀಕರಣ 2. ಹೌದಾ, ಈ ಸಮೀಕರಣಗಳನ್ನ ನೀಟಾಗಿ ಪೇಪರ್ ಒಳಗ್ ಬರೀಲೇಬೇಕು, ಇಲ್ಲ ಅಂದ್ರೆ ನಿಮ್ಗ ಮಾರ್ಕ್ಸ್ ಸಿಗೋ ಚಾನ್ಸು ಕಡಿಮೆ ಇರ್ತೈತಿ. ಯಾವ ಇಕ್ವೇಶನ್ ಯಾವುದು, ಇಕ್ವೇಶನ್ 2, ಆಮೇಲೆ ಅದನ್ನ ಏನ್ ಮಾಡಿದ್ರಿ ಅಂತ ಹೇಳಿ. ಹೌದಾ, ಕರೆಕ್ಟಾ. ಈಗ ಇಲ್ಲ ಮತ್ ನಾನು ಬರಿತೇನೆ ನೋಡ್ರಿ, ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ. ಹೌದಾ, ಸಮೀಕರಣ 1, 2ರಿಂದ ಅಂದ್ರ A ಪ್ಲಸ್ 2D ಇಸ್ ಈಕ್ವಲ್ ಟು 12. ಹೌದಾ, ನೆಕ್ಸ್ಟ್ A ಪ್ಲಸ್ 49D ಇಸ್ ಈಕ್ವಲ್ ಟು 106. ಹೌದಾ, 106. ಈಗ ನಾ ಏನ್ ಮಾಡ್ಬೇಕು, ಇವನ್ನ ಮೈನಸ್ ಮಾಡ್ತೇನಿ. ಕರೆಕ್ಟ್, ಮೈನಸ್ ಮಾಡಿದ್ರೆ ನಾನು ನಿಮಗೆ ಏನಂತ ಹೇಳಿದೆ, ಕೆಳಗಿನ ಚಿಹ್ನೆಗಳು ನಮಗ ಚೇಂಜ್ ಆಗ್ತಾವು. ಇದು ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. ಇದು ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. ಇದು ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. A ಮೈನಸ್ A
ಕ್ಯಾನ್ಸಲ್ ಆಯ್ತು ನಮಗ. ಹೌದಾ? ಈಗ ಇಲ್ಲೇ ವಿಜಾತಿಯ ಚಿಹ್ನೆಗಳಿದಾವು. ಹೌದಾ? ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಇದನ್ನ ಮೈನಸ್ ಮಾಡ್ಬೇಕು. ಸೊ ನಮ್ಗೆ 2ರೊಳಗ್ 49 ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ನಾವ್ ಅವಾಗ ಏನ್ ಮಾಡ್ಬೇಕು, 49ರೊಳಗ 2ಅನ್ನ ಮೈನಸ್ ಮಾಡ್ಬೇಕು. ಎಷ್ಟಾಯ್ತು ಹೇಳ್ರಿ? 47D. ಬಟ್ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಏನಿದೆ ನಮಗ? -47D ಇದೆ. ಆಮೇಲೆ ಇಲ್ಲಿ ಸೇಮ್ ಹಂಗೆ ಇಲ್ಲಿ ವಿಜಾತಿಯ ಚಿಹ್ನೆಗಳಿದಾವು, ಮೈನಸ್ ಮಾಡ್ಬೇಕು. ಸೊ 12ರೊಳಗ್ 106 ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ ನಮಗ. ಸೊ ನಾವೇನ್ ಮಾಡ್ಬೇಕು, 106ರೊಳಗ 12ಅನ್ನ ಮೈನಸ್ ಮಾಡ್ಬೇಕು. 106 ಇದು 12. ಕರೆಕ್ಟ್? 6ರೊಳಗೆ 2 ಹೋದ್ರೆ ಎಷ್ಟಾಯ್ತು? 4. ಹೌದಾ? ಇಲ್ಲೇ 0 1 ಇದೆ. 10ರೊಳಗ ಅಂದ್ರ ಕೈಲಾ ತಗೋಬೇಕು. 10ರೊಳಗ್ 1 ಹೋತಂದ್ರೆ ಎಷ್ಟಾಯ್ತು? 9 ಆಯ್ತು. ಇಲ್ಲೊಂದ್ ಕೈಲಾ ಬಂತು, 0 ಆಯ್ತು. ಅಂದ್ರ 106ರೊಳಗ 12ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 94 ಬಂತು. ಕರೆಕ್ಟ್? 94. ಬಟ್ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಏನಿದೆ ನಮಗ? -94 ಬಂತು. ಹೌದಾ? -94 ಬಂತು. ಸೊ ನಾವೀಗ ಡಿ ಈಸಿಲಿ ಕಂಡು ಹಿಡಿಬಹುದಲ್ಲ. ಡಿ ಇಸ್ ಈಕ್ವಲ್ ಟು -94 ಡಿವೈಡೆಡ್ ಬೈ -47. ಹೌದಾ? -47. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 47 ಒಂದ್ಲೆ, 47 ಎರಡ್ಲೆ, 94. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 2 ಬಂತು. ಈಗ ಇವ್ ಯಾವ್ದಾರ ಒಂದು ಸಮೀಕರಣದೊಳಗೆ ಹಾಕಿ ನಾವ್ ಏನ್ ಮಾಡ್ಕೋಬೇಕು, ಈಗ ಎ ಅನ್ನ ಕಂಡು ಹಿಡ್ಕೋಬೇಕು. ಸೊ ನಾವ್ ಸಮೀಕರಣ 1 ತಗೋಲಿ, ಈಗ ನಾ 2 ತಗೋಬಹುದು. ಇಲ್ಲಿ 106 49 ಸುಮ್ನೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವೇನ್ ಮಾಡ್ತೇನೆ, ಈಗ ಸಣ್ಣದಿದ್ದು ಸಮೀಕರಣ 1ರಿಂದ ಸಮೀಕರಣ 1 ಏನಿದೆ ನೋಡ್ರಿ, a ಪ್ಲಸ್ 2D ಇಸ್ ಈಕ್ವಲ್ ಟು 12 ಅಂತ ಇದೆ. ಹೌದಾ? ಎ ನಮ್ಗ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಲಿಕ್ಕತ್ತೀವಿ. 2 ಇಲ್ಲಿ ನೋಡ್ರಿ, ಡಿ ಅಂದ್ರೆ ಎಷ್ಟಿದೆ? 2 ಬಂದಿದೆ ನಮಗ ಆನ್ಸರ್ ಇಲ್ಲಿ. ಹೌದಾ? ಬಂದಿದೆ 2. ಸೊ ಆಮೇಲೆ ಇದು 12. ಎ ಪ್ಲಸ್ 2 ಎರಡ್ಲೆ ಎಷ್ಟಿದೆ? 4 ಆಯ್ತು. ಹೌದಾ? ಇಸ್ ಈಕ್ವಲ್ ಟು 12. ಎ ಪ್ಲಸ್ 4 ಇಸ್ ಈಕ್ವಲ್ ಟು 12. ಎ ಇಸ್ ಈಕ್ವಲ್ ಟು 12. ಇಲ್ಲಿ +4 ಇದ್ದದ್ದು ಈ ಸೈಡ್ ತೊಗೊಂಬರ್ರಿ, ಚಿಹ್ನೆಗಳು ಚೇಂಜ್ ಆಗ್ತಾವು. +4 ಇದ್ದದ್ದು ಈ ಸೈಡ್ ಬಂತಂದ್ರ -4 ಆಯ್ತು. ಸೊ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 8 ಬಂತು. 12ರೊಳಗ 4ಅನ್ನ ಮೈನಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟು ಬಂತು? 8 ಬಂತು. ಈಗ ಎ ಸಿಕ್ತು, ಡಿ ಸಿಕ್ತು, ಇನ್ನ ಲೆಕ್ಕ ಮುಗ್ದಿಲ್ಲ. ನಮ್ದು ಏನ್ ಫೈನಲ್ ಆಗಿ ಏನ್ ಕಂಡು ಹಿಡಿಬೇಕು ನಾವು? A29 ಅನ್ನ ಕಂಡು ಹಿಡಿಬೇಕು. ಹೌದಾ? A29 ಅನ್ನ ಕಂಡು ಹಿಡಿಬೇಕು. ಈ ರೀತಿ ಲೆಕ್ಕಗಳ ನಿಮಗ 3 ಮಾರ್ಕ್ಸು 4 ಮಾರ್ಕ್ಸಿಗೆ ಇರ್ತಾವು. ಹೌದಾ? ಅದಕ್ಕ ಇಷ್ಟು ದೊಡ್ಡ ದೊಡ್ಡ ಲೆಕ್ಕ ಇದಾವ ಇವು. ಹೌದಾ? ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಈಗ ಏನ್ ಮಾಡ್ಬೇಕು ನಾನು? A29 ಇಲ್ಲೇ ಸ್ವಲ್ಪ ಸೈಡಿಗೆ ಬರ್ಕೊಂಡ್ಬಿಡ್ತೇನೆ. ಡಿ ಅಂದ್ರೆ ಎಷ್ಟು ಬಂದಿದೆ ಅಂತ. ಆಮೇಲೆ ಎ ಅಂದ್ರ 8 ಬಂದಿದೆ. ಹೌದಾ? ಡಿ ಅಂದ್ರೆ 2 ಬಂದಿದೆ, ಎ ಅಂದ್ರ 8 ಬಂದಿದೆ. ಈಗ ಏನ್ ಮಾಡ್ಬೇಕು? A29. ಈಗ ನಮಗ ಏನು ಸಿಕ್ಕಿದೆ, ಡಿ ಸಿಕ್ಕಿದೆ, 29 ಸಿಕ್ಕಿದೆ. ನಾವ್ ಏನ್ ಮಾಡ್ಬೇಕು ಈಗ? AN ಇಸ್ ಈಕ್ವಲ್ ಟು ಸೂತ್ರವನ್ನ ಹಾಕ್ಬೇಕು. ಸಮಾಂತರ ಶ್ರೇಣಿಯ n ಪದ ಕಂಡು ಹಿಡಿಯುವ ಸೂತ್ರ ಯಾವ್ದಿದೆ ನಮಗ? AN ಇಸ್ ಈಕ್ವಲ್ ಟು A ಪ್ಲಸ್ n-1D ಅಂತ ಇದೆ. ಕರೆಕ್ಟ್? A ಪ್ಲಸ್ n-1D. ನಿಮಗ್ ಪದೇ ಪದೇ ಹೇಳ್ತಾ ಇದ್ದೀನಿ, ಸೂತ್ರಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ. ಇಲ್ಲ ಒಂದು ಚಿಹ್ನೆಗಿನ ತಪ್ಪಾಯ್ತು ಅಂದ್ರೆ ನಿಮ್ದು ಹೋಲ್ ಲೆಕ್ಕನ ತಪ್ಪಾಗ್ತೈತಿ. ಹೌದಾ? AN ಅಂದ್ರ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಯಾಕತ್ತೀವಿ ನಾವು. ಎ ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ? 8 ಬಂದಿದೆ. ಹೌದಾ? 8 ಪ್ಲಸ್ n ಅಂದ್ರ ಇಲ್ಲಿ 29 ಇದೆಯಲ್ಲ, ಇದೇ n ನಮಗ. AN ಅಂತಿರ್ತೇವಲ್ಲ, ಅದ್ರ ಬದ್ಲಿ ಇದು 29 ಇದೆ. ಹೌದಾ? 29 -1 ಡಿ ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ? 2 ಬಂದಿದೆ. ಹೌದಾ? AN ಇಸ್ ಈಕ್ವಲ್ ಟು 8 ಪ್ಲಸ್ 29ರೊಳಗೆ 1 ಮೈನಸ್ ಮಾಡ್ರಿ. 28 ಇಂಟು 2. ಹೌದಾ? 28 ಇಂಟು 2.
an ಇಸ್ ಈಕ್ವಲ್ ಟು 8 ಪ್ಲಸ್ 28 ಎರಡ್ಲೆ ಎಷ್ಟು ನೋಡ್ರಿ, 28 ಇಂಟು 2 ಮಾಡ್ರಿ, 2 ಎಂಟ್ಲೆ 16, ಹೌದಾ? ಇಲ್ಲೊಂದ್ ಕೈಲ ಬಂತು, 2 ಎರಡ್ಲೆ 4 1 5 ಅಂದ್ರ 28 ಎರಡ್ಲೆ ಎಷ್ಟಾಯ್ತು, 56 ಆಯ್ತು. 56 ಪ್ಲಸ್ 8 ಮಾಡ್ರಿ, ಎಷ್ಟಾಯ್ತು? ಇನ್ ಮಾಡ್ತೇವೆ ನೋಡ್ರಿ, an ಇಸ್ ಈಕ್ವಲ್ ಟು 56, ಇದೊಂದು 8, 56 4 60, ಇದೊಂದು 64 ಆಯ್ತು, ಹೌದಾ? an ಇಸ್ ಈಕ್ವಲ್ ಟು 64. ಸೊ ನಮ್ದು ಇದು ಆನ್ಸರ್ ಏನ್ ಹೇಳ್ರಿ, A29 ಇಸ್ ಈಕ್ವಲ್ ಟು 64. ಅಂದ್ರ 29ನೇ ಪದ ನಮ್ಗೆ ಎಷ್ಟು ಬಂದಿದೆ, 64 ಅಂತ ಇದೆ. ಇಲ್ಲಿಗೆ ಇದು 8ನೇ ಲೆಕ್ಕ ಇವಾಗ ಮುಗೀತು, ಹೌದಾ? ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ, ಇದನ್ನ ಗೊತ್ತಾಯ್ತು ಅಂತ ಅರ್ಥ ಮಾಡ್ಕೋತೇನೆ, ಹೌದಾ? ನಾವು ಎ ಕಂಡು ಹಿಡ್ಕೊಂಡ್ವಿ, ಡಿ ಕಂಡು ಹಿಡ್ಕೊಂಡ್ವಿ, ಸಮೀಕರಣ ಇಟ್ಕೊಂಡು ಅದಾದ್ಮೇಲೆ ನಾವೇನ್ ಮಾಡ್ಬೇಕು, an ಸೂತ್ರವನ್ನ ಹಾಕಿ an ಸೂತ್ರದಿಂದ ಇವನ್ನ A29 ಕಂಡು ಹಿಡಿಬೇಕು. ಕರೆಕ್ಟ್? ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 9ನೇದು. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0 ಆಗಿದೆ? ಹೌದಾ? ಎಷ್ಟನೇ ಪದ? ಸೇಮ್ ಲೆಕ್ಕನ ಸ್ವಲ್ಪ ಅವರು ಚೇಂಜ್ ಮಾಡಿ ಕೊಟ್ಟಿದಾರ, ಹೌದಾ? 9ನೇದಿದೆ. 9ನೇದು ನೋಡ್ರಿ, ನಾ ಏನ್ ಬರಿತೀನಿ, ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ ಅಂದ್ರ A3 ಇಸ್ ಈಕ್ವಲ್ ಟು 4, A3 ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಆಮೇಲೆ 9ನೇ ಪದ -8 ಇದೆ, A9 ಇಸ್ ಈಕ್ವಲ್ ಟು 8 ಇದೆ. ಅದು ಯಾವ್ದಿದೆ? -8 ಇದೆ. ಕರೆಕ್ಟ್? -8 ಇದೆ. A3 ಇಸ್ ಈಕ್ವಲ್ ಟು 4, A9 ಇಸ್ ಈಕ್ವಲ್ ಟು -8 ಆದರೆ ಇಷ್ಟೊತ್ತನ ಏನಾಗಿತ್ತು, 31ನೇ ಪದ ಕಂಡುಹಿಡೀರಿ, 29ನೇ ಪದ ಕಂಡುಹಿಡೀರಿ ಅಂತದೆ, ಹೌದಾ? ಬಟ್ ಇಲ್ಲಿ ಏನಾಗಿದೆ ನೋಡ್ರಿ, ಎಷ್ಟನೇ ಪದ 0 ಆಗಿದೆ. ಅಂದ್ರ ನಮಗ ಯಾವ್ದೋ ಎಷ್ಟನೇ ಪದನ ಗೊತ್ತಿಲ್ಲ, ಅದೇನಾಗಿದೆ ನಮಗ an ಇಸ್ ಈಕ್ವಲ್ ಟು 0 ಬಂದಿದೆ ಅಂತ ಅರ್ಥ, ಹೌದಾ? ನಮ್ಗೀಗ ನೀವು ಕ್ವಶನ್ ಅರ್ಥ ಆಗಿರ್ಬೇಕು. ನಮ್ಗೆ ಏನ್ ಕಂಡು ಹಿಡಿಬೇಕು, ನಾವೀಗ ಫೈನಲ್ ಆಗಿ n ಅನ್ನ ಕಂಡು ಹಿಡಿಬೇಕಿಲ್ಲೇ, ಹೌದಾ? n ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಾ? ಸೇಮ್ 8ನೇ ಲೆಕ್ಕ ಹೆಂಗ್ ಮಾಡಿದ್ವಿ ಹಂಗೆ ಇಕ್ವೇಶನ್ ಎಲ್ಲ ಬರಿಬೇಕು, AD ಅನ್ನ ಕಂಡು ಹಿಡಿಬೇಕು. ಬಟ್ ಇಲ್ಲಿ ಏನ್ ಮಾಡ್ಬೇಕು, ಅಲ್ಲಿ an ಕಂಡು ಹಿಡಿದಿದ್ವಿ, ಇಲ್ಲಿ ನಾವೇನ್ ಮಾಡ್ಬೇಕು, n ಅನ್ನ ಕಂಡು ಹಿಡಿಬೇಕು. ಕರೆಕ್ಟ್? ಸೇಮ್ ಅದೇ ರೀತಿ ಮಾಡ್ತೇನೆ ನೋಡ್ರಿ. ಇಕ್ವೇಶನ್ ಗಳನ್ನ ಫಸ್ಟ್ ಬರ್ಕೋಬೇಕು, ಹೌದಾ? A3 ಅಂದ್ರೆ ನಾ ಎಷ್ಟು ಬರ್ಕೋಬಹುದು ಹೇಳ್ರಿ, A ಪ್ಲಸ್ 2D, ಹೌದಾ? A ಪ್ಲಸ್ 2D ಇಸ್ ಈಕ್ವಲ್ ಟು 4 ಅಂತ ಬರ್ಕೋಬೇಕು, ಹೌದಾ? ಇದನ್ನ ನಾ ಏನ್ ಮಾಡ್ತೇನೆ, ಇಕ್ವೇಶನ್ ನಂಬರ್ 1, ಹೌದಾ? ಇಕ್ವೇಶನ್ ನಂಬರ್ 1 ಅಂತ ಬರಿತೀನಿ. ಈಗ 9ನೇದು ಹೆಂಗ್ ಬರಿತೇನೆ ನೋಡ್ರಿ, A ಪ್ಲಸ್ 8D, ಹೌದಾ? ಒಂದು ಮೈನಸ್ ಮಾಡಿ ಬರಿಬೇಕು, ಹೌದಾ? ಇಸ್ ಈಕ್ವಲ್ ಟು -8 ಅಂತ ಇದೆ, ಹೌದಾ? ನೋಡ್ರಿ, ಇದನ್ನ ಈಗ ಏನ್ ಮಾಡ್ಬೇಕು, ಚಿಹ್ನೆಗಳು ಚೇಂಜ್ ಆಗ್ತಾವು. ಇವನ್ ಏನ್ ಮಾಡ್ಬೇಕು, ಇದು ಸಮೀಕರಣ 2, ಇಲ್ಲೇ ನಾವು ಬರೀ ಹೋಗಿಲ್ಲ. ಮತ್ತೊಂದ್ ಸ್ಟೆಪ್ ಏನ್ ಬರಿಬೇಕು ಹೇಳ್ರಿ, ಇಲ್ಲೇ ಸಮೀಕರಣ 1 ಮತ್ತು 2ರಿಂದ, ಹೌದಾ? ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ಮತ್ತಿದು ನಾವು ಸೇಮ್ ಅವನ್ನ ಬರ್ಕೋಬೇಕು. A ಪ್ಲಸ್ 2D ಇಸ್ ಈಕ್ವಲ್ ಟು 4, ಹೌದಾ? A ಪ್ಲಸ್ 8D ಇಸ್ ಈಕ್ವಲ್ ಟು -8, ಹೌದಾ? ಈಗ ಏನ್ ಮಾಡ್ರಿ, ಚಿಹ್ನೆಗಳು ಚೇಂಜ್ ಆಗ್ತಾವು. ಇದು ಮೈನಸ್ ಆತು, ಇದು ಮೈನಸ್ ಆತು, ಇದು ಮೈನಸ್ ಇದ್ದದ್ದು ಏನಾತ್ ನಮಗ ಪ್ಲಸ್ ಆಯ್ತು. ಉಲ್ಟಾ ಚಿಹ್ನೆಗಳು ಆಗ್ತಾವು, ಹೌದಾ? ನಾವೀಗ ಏನ್ ಮಾಡ್ಬೇಕು, A ಮೈನಸ್ A ಅನ್ನ ಕ್ಯಾನ್ಸಲ್ ಮಾಡಿದ್ವಿ. ಈಗ ನೋಡ್ರಿ,
ಇದು +2 ಇದೆ, ಇದು -2 ಇದೆ. ಎಂತ ಚಿಹ್ನೆಗಳಾದವು ಇವು? ವಿಜಾತಿಯ ಚಿಹ್ನೆಗಳಾದವು. ವಿಜಾತಿಯ ಚಿಹ್ನೆಗಳಾದ್ರೆ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಸೊ 2ರೊಳಗೆ 8 ಮೈನಸ್ ಅಂತೂ ಮಾಡ್ಲಿಕ್ಕೆ ಬರುವುದಿಲ್ಲ. 8 - 2 ಮಾಡಿದ್ರೆ ಎಷ್ಟು ಬಂತು? 6D ಬಂತು. ಕರೆಕ್ಟ್. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮಗ? -6D ಇದೆ. ಇಲ್ಲಿ ನೋಡ್ರಿ, ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ. ನಾವೇನ್ ಮಾಡ್ಬೇಕೀಗ? ಸಜಾತಿಯ ಚಿಹ್ನೆಗಳು ಕೂಡಿಸ್ಬೇಕು. 8 4 ಎಷ್ಟಾಯ್ತು? 12 ಆಯ್ತು. ಸೊ ಈಗ D = 12 ಡಿವೈಡೆಡ್ ಬೈ ಈ -6 ಎಲ್ಲಿ ಬಂತು? ಕೆಳಗ್ ಬಂತು. ಹೌದಾ? 6 1 6 2 ಬಟ್ ಇಲ್ಲಿ ಪ್ಲಸ್ ಮೈನಸ್ ಇದ್ದಿದ್ದಕ್ಕೆ ನಮ್ಗೆ ಏನ್ ಬಂತು? ಫೈನಲ್ ಆನ್ಸರ್ -2 ಬಂತು. D = ಏನ್ ಬಂತು? -2 ಬಂತು. ಕರೆಕ್ಟ್. ಈಗ ಏನ್ ಮಾಡ್ತೇನೆ? ಮತ್ತೆ ಸೇಮ್ ಸ್ಟೆಪ್. ಸಮೀಕರಣ 1ರಿಂದ ಹೌದಾ? ಸಮೀಕರಣ 1 ಇಲ್ಲಿದೆ ನೋಡ್ರಿ. ಸಮೀಕರಣ 1 a + 2d = 4. a + 2d = 4. a ಅಂದ್ರ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಲಿಕ್ಕತ್ತೀವಿ. 2 ಇಲ್ಲಿ ನೋಡ್ರಿ, ಡಿ ಅಂದ್ರೆ ಎಷ್ಟು ಬಂದಿದೆ ನಮಗ? -2 ಅಂತ ಬಂದಿದೆ. = 4. ಹೌದಾ? a + 2 × -2 = 4. ಸ್ವಲ್ಪ ಇದನ್ನ ರಬ್ ಮಾಡ್ಬೋದು. ಇಲ್ಲಿ ನೋಡ್ರಿ, a ಹೌದಾ? ಇಲ್ಲಿ ಮೊದಲ ಚಿಹ್ನೆಗಳನ್ನ ಗುಣಾಕಾರ ಮಾಡ್ರಿ. ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್. 2 2 ಎಷ್ಟಾಯ್ತು? 4 = 4. ಹೌದಾ? a = 4 -4 ಇದ್ದದನ್ನ ಈ ಸೈಡ್ ಕಳಿಸ್ರಿ, +4. ಹೌದಾ? ಸೊ a = ನಮ್ಗೆ ಎಷ್ಟು ಬಂತು? 8. 4 4 ಸೇರಿಸಿದ್ರೆ ಎಷ್ಟು ಬಂತು? 8 ಬಂತು. ಹೌದಾ? ಸ್ವಲ್ಪ ಈ ಆನ್ಸರ್ ಗಳಿಗೆ ಬಾಕ್ಸ್ ಹಾಕ್ರಿ, ಅಂದ್ರ ಲೆಕ್ಕ ನೀಟಾಗಿ ಕಾಣಿಸ್ತೈತಿ. ಹೌದಾ? a = 8. ಇಲ್ಲ ಸ್ವಲ್ಪ ಸೈಡಿಗೆ ಬರ್ಕೊಳ್ಳಿ ನಾನು. d = ಎಷ್ಟು ಬಂದಿದೆ ನೋಡ್ರಿ? -2 ಬಂದಿದೆ. a = 8 ಬಂದಿದೆ. ಹೌದಾ? a = 8 ಬಂದಿದೆ. ನಾವೀಗ an ಸೂತ್ರವನ್ನ ಹಾಕಿ ಏನ್ ಮಾಡ್ಬೇಕು? n ಬೆಲೆಯನ್ನ ಕಂಡುಹಿಡಿಬೇಕು. ಹೌದಾ? d = ಈಗ -2 ಬಂದಿದೆ. ಈಗ ನೋಡ್ರಿ, an = a + n - 1d. ಹೌದಾ? an = a + n - 1d ಅಂತ ಬಂದಿದೆ. ಹೌದಾ? ಈಗ ನೋಡ್ರಿ, an ಅಂದ್ರ ಆಲ್ರೆಡಿ ಅವರ ಕೊಟ್ಟಿದ್ದಾರೆ ನಮಗೆ, 0 ಅಂತ ಇದೆ. ಸೊ = a ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ? 8 + n ಅಂದ್ರೆ ಗೊತ್ತಿಲ್ಲ, ಅದನ್ನ ಕಂಡು ಹಿಡ್ಲಿಕ್ಕತ್ತೀವಿ. ಹೌದಾ? ನೆಕ್ಸ್ಟ್ ಡಿ ಅಂದ್ರೆ ಎಷ್ಟು ಬಂದಿದೆ? -2 ಅಂತ ಬಂದಿದೆ. ಹೌದಾ? 0 = 8. ಇಲ್ಲಿ ನೋಡ್ರಿ, ಫಸ್ಟ್ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್. 2 × n 2n ಅಥವಾ 2n ಆಯ್ತು. ಮೈನಸ್ ಇಂಟು ಮೈನಸ್ ಏನಾಯ್ತು ನೋಡ್ರಿ? ಮೈನಸ್ ಇಂಟು ಮೈನಸ್ ಪ್ಲಸ್. 2 1 2. ಹೌದಾ? 0 = ಫಸ್ಟ್ ಇವನ ಸಂಖ್ಯೆಗಳನ್ನ ಕೂಡಿಸ್ಕೋಬೇಕು. ಹೌದಾ? 8 2 ಎಷ್ಟಾಯ್ತು? 10 -2n ಆಯ್ತು. ಹೌದಾ? ನಾ ಈಗ ಏನ್ ಮಾಡ್ತೇನೆ? ಈ 0 ನೀವು ಕೂಡ್ಸಿದ್ರು ಅಷ್ಟೇ ಇರ್ತೈತಿ, ಕಳೆದ್ರು ಅಷ್ಟೇ ಇರ್ತೈತಿ. ಈಗ ನನಗೆ n ಏನಾಗ್ಬಿಟ್ಟೈತಿ? ಮೈನಸ್ ವ್ಯಾಲ್ಯೂ ಬಂದಿದ್ದಕ್ಕ ನಾ ಇದನ್ನ ಈ ಸೈಡ್ ಕಳಿಸ್ತೇನೆ, ಈ 0ನ ಈ ಸೈಡ್ ಕಳಿಸ್ತೇನೆ. ಹೌದಾ? ನೋಡ್ರಿ ಹೆಂಗ್ ಬರೀತೇನೆ ಅಂತ ಹೇಳಿ. 2n, ಈ -2n ಈ ಸೈಡ್ ಬಂತಂದ್ರೆ ಏನಾಯ್ತು? +2n. ಪ್ಲಸ್ ನೀವು ಬರೆದ್ರು ಅಷ್ಟ, ಬಿಟ್ರು ಅಷ್ಟ. ಹೌದಾ? 2n = 10. ಇಲ್ಲಿ ನೋಡ್ರಿ, ಈ 0ಕ್ಕೆ ಯಾವುದೇ ಸೈನ್ ಇರುವುದಿಲ್ಲ, ಅಂದ್ರ ಚಿಹ್ನೆಗಳು ಇರುವುದಿಲ್ಲ. ಆದ್ರೂ ನಾವು ಇಲ್ಲಿಗ +0 ಇತ್ತಲ್ಲ, ಈ ಸೈಡ್ ಬಂತಂದ್ರೆ ಇದು 0 ಆಯ್ತು. 2n = 10ರೊಳಗೆ 0 ಮೈನಸ್ ಮಾಡಿದ್ರ 10 ಬರ್ತೈತಿ. ಹೌದಾ? ಯಾಕಂದ್ರೆ 0 ಸಂಕಲನದ ಅನನ್ಯತಾಂಶ. ಹೌದಾ? n = 10. ಈ 2 ಎಲ್ಲಿ ಬಂತು? ಇಲ್ಲಿ ಬಂತು. ಕರೆಕ್ಟ್. n 2 1 2,
2 5 10. ಸೊ n ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ 5 ಬಂತು. ಅಂದ್ರ ಈ ಸಮಾಂತರ ಶ್ರೇಣಿ ಒಳಗ 5ನೇ ಪದ ನಮಗ 0 ಆಗಿದೆ ಅಂತ ಅರ್ಥ. ಕರೆಕ್ಟ್? ತಿಳಿತು ಇದು 9ನೇದು ತಿಳಿತು. ನೆಕ್ಸ್ಟ್ 10ನೇ ಪ್ರಾಬ್ಲಮ್ ಹೋಗೋಣ. 10ನೇ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. 10ನೇದು ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಅವ್ರು ಹೆಂಗ್ ಬರ್ದಿದಾರಂತ ನೋಡೋಣ. ಸಮಾಂತರ ಶ್ರೇಣಿಯ 17ನೇ ಪದ A17 ಇಸ್ ಈಕ್ವಲ್ ಟು ಅದು ಏನಾಗಿದೆ ಅಂತ 10ನೇ ಪದಕ್ಕಿಂತ ಅಂದ್ರ 10ನೇ ಪದಕ್ಕಿಂತ A10 ಅದಕ್ಕಿಂತ ಎಷ್ಟು ಹೆಚ್ಚಾಗಿತ್ತಂತದು ಹೆಚ್ಚು ಅಂದ್ರ ನಮಗ ಕೂಡಿಸ್ತಂಗದ. ಹೌದಿಲ್ಲ? ಹೆಚ್ಚಾಗೈತಿ. ಇನ್ನು ಕಳೆದ್ ಹೋಗೈತಿ ಅಂದ್ರ ಮೈನಸ್ ಆದಂಗ. ಬಟ್ ಇಲ್ಲಿ ಹೆಚ್ಚಾಗೈತಿ ಅಂದ್ರ ನಾವ್ ಏನ್ ಮಾಡ್ಬೇಕು? ಇದನ್ನ ಕೂಡಿಸ್ತಂಗ. ಪ್ಲಸ್ ಎಷ್ಟು ಹೆಚ್ಚಾಗೈತಂತದು 7 ಹೆಚ್ಚಾಗಿದೆ. ಅಂದ್ರ ಅಂದ್ರ 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಕರೆಕ್ಟ್? ಅವ್ರು ಕೊಟ್ಟದ ಕ್ವಶನ್ ಈ ರೀತಿ ಇದೆ. ಆಮೇಲೆ ಇನ್ನೊಂದು ಏನ್ ಕೇಳಿದಾರ ಅವರು? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನ್ ಕಂಡುಹಿಡಿಬೇಕು ನಾವು? ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದು? ಡಿ ಅನ್ನ ನಾವು ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ ಅನ್ನ ಹೆಂಗ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಈಗ ನಾನು ನಿಮಗೆ ಏನ್ ಹೇಳಿದೆ? ಹಿಂಗಿದ್ದಾಗ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಿ ಬರ್ಕೋಬೇಕು. A17 ಅಂದ್ರೆ ಎಷ್ಟಿದೆ ನೋಡ್ರಿ? A ಪ್ಲಸ್ 16D ಹಿಂಗ್ ಬರಿಬಹುದು ನಾ. 16D ಇಸ್ ಈಕ್ವಲ್ ಟು A ಪ್ಲಸ್ 10D. 10 ಇದ್ದದನ್ನ ಏನ್ ಬರಿಬಹುದು? 9D ಅಂತ ಬರಿಬಹುದು. ಕರೆಕ್ಟ್? ಪ್ಲಸ್ 7 ಈಗ ನಾ ಏನ್ ಮಾಡ್ತೇನೆ? ಈ ಸೈಡ್ A ಇದ್ದು ಅಂದ್ರೆ ಏನಾಗ್ತಾವ ನಮ್ಗ? ಕ್ಯಾನ್ಸಲ್ ಆಗ್ತಾವು. ಹೌದಾ? ನಾ ಈಗ ಏನ್ ಮಾಡ್ತೇನೆ? 16D ಇಲ್ಲಿ ಪ್ಲಸ್ 9D ಇದ್ದದನ್ನ ಈ ಸೈಡ್ ಕಳ್ಸೋಣ. ಎಷ್ಟಾಯ್ತು? 9D ಆಯ್ತು. ಇಸ್ ಈಕ್ವಲ್ ಟು 7 ಆಯ್ತು. 16D ಒಳಗ 9D ಅನ್ನ ಮೈನಸ್ ಮಾಡ್ರಿ. 16 ಒಳಗ 9 ಹೋತಂದ್ರೆ ಎಷ್ಟಾಯ್ತು ನೋಡ್ರಿ? ಕರೆಕ್ಟ್ 7D. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಏನ್ ಪ್ರಾಬ್ಲಮ್ ಇಲ್ಲ. 7 ಆಯ್ತು. ಸೊ ಡಿ ಇಸ್ ಈಕ್ವಲ್ ಟು ನಮಗೇನಾಯ್ತು? 7 ಡಿವೈಡೆಡ್ ಬೈ 7 ಬಂತು. ಈ 7 ಇಲ್ಲಿ ಬರ್ತೀವಿ. ಈ ಡಿ ಬಾಜು ಇದ್ದಿದ್ 7 ಎಲ್ಲಿ ಬಂತು ನಮಗ? ಇಲ್ಲಿ ಬಂತು. ಕರೆಕ್ಟ್? 7 ಒಂದ್ಲೆ 7 ಒಂದ್ಲೆ. ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 1 ಬಂತು. ಕರೆಕ್ಟ್? ಇಷ್ಟೇ ಇದೆ, ಲೆಕ್ಕ ಮುಗೀತು. ಯಾಕಂದ್ರೆ ಅವ್ರು ಕೇಳಿದ್ದ ನಮಗೆ ಏನ್ ಹೇಳ್ರಿ? ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಒಂದು ಕಂಡು ಹಿಡೀರಿ ಅಂತ ಹೇಳ್ಯಾರು. ನಾವೇನ್ ಮಾಡ್ಬೇಕೀಗ? ಡಿ ಅನ್ನ ಕಂಡು ಹಿಡಿದೀವಿ. ಕರೆಕ್ಟ್? ಇದು ಲೆಕ್ಕ ಸ್ವಲ್ಪ ನಿಮಗ ಕ್ವಶನ್ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಅವ್ರು ಏನ್ ಕೊಟ್ಟಿದಾರ ಅದನ್ನ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ ಬರ್ಕೋಬೇಕು. ಇಲ್ಲಿ ನೋಡ್ರಿ, 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಹೌದಾ? ಈ ರೀತಿ ಲೆಕ್ಕಗಳು ಇವು ಇಂಪಾರ್ಟೆಂಟ್ ಇವು. ಹೌದಾ? ತಿಳಿತು? ನೆಕ್ಸ್ಟ್ ಹೋಗೋಣ. 13. ನೆಕ್ಸ್ಟ್ 11 12 ನೀವ ಮಾಡ್ರಿ, ಅದೇನ್ ಇದಿಲ್ಲ ಅಷ್ಟ. 13ನೇದ್ ಹೇಳ್ತೇನೆ ನೋಡಿ. 13ನೇದು ಕ್ವಶನ್ ಓದ್ತೇನೆ ನೋಡ್ರಿ. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕಿಯ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕಿ ನಮಗ್ ಸ್ಟಾರ್ಟ್ ಆಗುದ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಹೇಳ್ರಿ? ಕರೆಕ್ಟ್, 100ರಿಂದ ಸ್ಟಾರ್ಟ್ ಆಗ್ತೈತಿ. ಹೌದಾ? 100ರಿಂದ ಸ್ಟಾರ್ಟ್ ಆಕೇತಿ. ಎಲ್ಲಿಗೆ ಎಂಡ್ ಆಗ್ತೈತಿ ಹೇಳ್ರಿ? 999. ಹೌದಾ? 3 ಅಂಕಿ ಇಲ್ಲಿಂದ ನೆಕ್ಸ್ಟ್ ಯಾವ್ದು ಬರ್ತೈತಿ? ಇದ್ರ ನೆಕ್ಸ್ಟ್ 1000 ಬಂದ್ ಬಿಡ್ತೈತಿ. ಇಲ್ಲಿ ಅದ್ ಎಷ್ಟು ಸಂಖ್ಯೆ ಆತ್ ನಮಗ?
4 ಸಂಖ್ಯೆ ಆಯ್ತು. ಹೌದಾ? 3 ಅಂಕಿ ಸ್ಟಾರ್ಟ್ ಆಗೋದು ಇಲ್ಲಿಂದ, ಎಂಡ್ ಆಗೋದು ಇಲ್ಲಿಂದ. ಇದ್ರ ಒಳಗ್ ನಮಗ 7ರಿಂದ ಭಾಗ ಆಗುವಂತ ಸಂಖ್ಯೆಗಳು ಎಷ್ಟ್ ಅದಾವ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಹೌದಾ? ಈಗ ಫಸ್ಟ್ ನೋಡ್ರಿ, 100 ಭಾಗ ಆಗ್ತೈತೆ ನೋಡ್ರಿ. 7 ಒಂದ್ಲೆ 7, 3 ಉಳಿತು 30. 7ರ ಬಗ್ಗೆ 30 ಇದು ಪಾಯಿಂಟ್ನಾಗ ಬರ್ತೈತೆ, ಅಂದ್ರ ನಿಶೇಷವಾಗಿ ಭಾಗ ಆಗ್ಬೇಕು. ಹೌದಾ? ಈಗ ಟೈಮ್ ಆಯ್ತು. ಇಲ್ಲಿ ನೋಡ್ರಿ 13. ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿವರೆಗೆ ಹೇಳಿದ್ ನಿಮ್ಗ ಲೆಕ್ಕಗಳ ಎಲ್ಲ ಅಂಡರ್ಸ್ಟ್ಯಾಂಡ್ ಅದು ಅಂತ ತಿಳ್ಕೊತೀನಿ. ಇಲ್ಲಿಂದ ನಾನು ಮುಂದಿನ ಕ್ಲಾಸ್ ಒಳಗೆ ಇವನ್ನೆಲ್ಲ ಲೆಕ್ಕಗಳನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.